ಬೆಟ್ಟಗಳ ನಡುವೆ ಇರುವ ಹಳ್ಳಿಯಲ್ಲಿ ಲೀಲಾ ಎಂಬ ಯುವತಿ ವಾಸಿಸುತ್ತಿದ್ದಳು. ಅವಳು ವಿಶೇಷ ಶಕ್ತಿಯನ್ನು ಹೊಂದಿದ್ದಳು. ಅವಳು ಗಾಳಿಯ ಪಿಸುಮಾತುಗಳನ್ನು ಕೇಳುತ್ತಿದ್ದವು. ಗಾಳಿಯು ಅವಳಿಗೆ ದೂರದ ದೇಶಗಳ ಕಥೆಗಳನ್ನು ಹೇಳುತ್ತಿತ್ತು. ಕಾಡುಗಳ ರಹಸ್ಯಗಳನ್ನು ಮತ್ತು ಸಾಗರದ ಹಾಡುಗಳನ್ನು ಹೆತ್ತಿತ್ತು. ಗಾಯ ಮಾತುಗಳನ್ನು ಕೇಳುತ್ತಾ ಸ್ವಚ್ಛಂದವಾಗಿ ತಿರುಗಾಡುತ್ತಿದ್ದಳು. ಒಂದು ದಿನ ಗಾಳಿಯು ಪ್ರಾಚೀನ ಕಾಡಿನೊಳಗೆ ಇರುವ ನಿಧಿಯ ಬಗ್ಗೆ ಹೇಳತೊಡಗಿತ್ತು. ಕುತೂಹಲಕಾರಿ ಮತ್ತು ಧೈರ್ಯಶಾಲಿಯಾದ ಲೀಲಾ ಗಾಳಿಯ ಮಾರ್ಗದರ್ಶನವನ್ನು ಅನುಸರಿಸಲು ನಿರ್ಧರಿಸಿದಳು. ಅವಳು ಜುಮ್ಮನಿಸುವಿಕೆ ಎಲೆಗಳು ಮತ್ತು ಸೌಮ್ಯವಾದ ಗಾಳಿಯನ್ನು ಅನುಸರಿಸಿ ಕಾಡಿಗೆ ಹೋದಳು. ಅವಳು ನಡೆಯುತ್ತಿದ್ದಂತೆ ಕಾಡು ಕತ್ತಲೆಯಾಯಿತು ಮತ್ತು ದಾರಿಯು ಕಡಿಮೆಯಾಯಿತು. ಆದರೆ ಲೀಲಾ ಗಾಳಿಯನ್ನು ನಂಬಿದಳು ಮತ್ತು ಅದು ಅವಳನ್ನು ಸಣ್ಣ, ಹೊಳೆಯುವ ಕಡೆಗೆ ಕರೆದೊಯ್ಯಿತು. ಹೊಳೆಯ ಬಳಿ ಅವಳು ಶುದ್ಧ ಬೆಳ್ಳಿಯಿಂದ ಮಾಡಿದ ಮಿನುಗುವ ಕೀಲಿಯನ್ನು ಕಂಡುಕೊಂಡಳು. ಈ ಕೀಲಿಯು ಅದ್ಭುತ ಸ್ಥಳದ ಬಾಗಿಲನ್ನು ತೆರೆಯುತ್ತದೆ ಎಂದು ಗಾಳಿಯು ಪಿಸುಗುಟ್ಟಿತು. ಆ ಕೀಲಿಯನ್ನು ತೆಗೆದುಕೊಂಡು ಲೀಲಾ ತನ್ನ ಪ್ರಯಾಣವನ್ನು ಮುಂದುವರೆಸಿದಳು. ಅವಳು ಹಳೆಯ ಓಕ್ ಮರವನ್ನು ಅದರ ಕಾಂಡದಲ್ಲಿ ಕೆತ್ತಿದ ಬಾಗಿಲನ್ನು ಕಂಡಳು. ಅವಳು ತನ್ನ ಬಳಿ ಇರುವ ಕೀಲಿಯಿಂದ ಬಾಗಿಲನ್ನು ತೆರೆದು ಒಳನಡೆದಳು. ಅಲ್ಲಿ ಅವಳಿಗೆ ಹೊಸದೊಂದು ಮಾಂತ್ರಿಕ ಜೀವಿಗಳು ಮತ್ತು ರೋಮಾಂಚಕ ಬಣ್ಣಗಳಿಂದ ತುಂಬಿದ ಗುಪ್ತ ಪ್ರಪಂಚವನ್ನು ಅವಳು ಕಂಡುಹಿಡಿದಳು. ಈ ಜಗತ್ತು ಗಾಳಿಯ ಕಥೆಗಳಿಗೆ ಜೀವ ತುಂಬಿತ್ತು. ಲೀಲಾ ಈ ಮೋಡಿ ಮಾಡುವ ಸ್ಥಳವನ್ನು ನೋಡುತ್ತಾ ಮಾತನಾಡುವ ಪ್ರಾಣಿಗಳೊಂದಿಗೆ ಸ್ನೇಹ ಬೆಳೆಸುತ್ತಾ ಮತ್ತು ಪ್ರಪಂಚದ ಅದ್ಭುತಗಳ ಬಗ್ಗೆ ಕಲಿಯುತ್ತಾ ದಿನವನ್ನು ಕಳೆದರು. ಅವಳು ಅಂತಿಮವಾಗಿ ಮನೆಗೆ ಹಿಂದಿರುಗಿದಾಗ ಅವಳು ತನ್ನೊಂದಿಗೆ ನೆನಪುಗಳಿಂದ ತುಂಬಿದ ಹೃದಯವನ್ನು ಮತ್ತು ತನ್ನ ಸುತ್ತಲಿನ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುವ ಮ್ಯಾಜಿಕ್ನ ಹೊಸ ತಿಳುವಳಿಕೆಯನ್ನು ಹೊತ್ತುಕೊಂಡಳು ನಡೆದಳು. ಆ ದಿನದಿಂದ ಲೀಲಾ ಗಾಳಿಯ ಪ್ರತಿ ಪಿಸುಮಾತು ಹೊಸ ಸಾಹಸಕ್ಕೆ ಕಾರಣವಾಗಬಹುದು ಎಂದು ತಿಳಿದು ಖುಷಿ ಪಟ್ಟು ಕಾಡಿನ ಹೊಸ ಗುಪ್ತ ಪ್ರಪಂಚವನ್ನು ಹುಡುಕಲು ತೊಡಗಿದಳು.